ಹಾಲೆಲೂಯಾ, ಗುಡ್ ಮಾರ್ನಿಂಗ್. ಮತ್ತೊಂದು ಸಮಯ ನಮಗೆ ಸಿಕ್ಕಿತು ನಮ್ಮ ಯೇಸುವಿನ ಮಾತುಗಳನ್ನು ಧ್ಯಾನಿಸುವುದಕ್ಕಾಗಿ. ಆತನು ಶಿಲುಬೆಯ ಮೇಲೆ ಆಡಿರುವ 7 ಮಾತುಗಳ ಕುರಿತು ಧ್ಯಾನಿಸುತ್ತಾ ಇದ್ದೇವೆ. ನಿನ್ನೆ ಮತ್ತು ಮೊನ್ನೆ ಮೊದಲನೇ ಮಾತು, 2ನೇ ಮಾತುಗಳನ್ನು ಧ್ಯಾನಿಸಿದ್ದೇವೆ. ಈ ದಿನ ಶಿಲುಬೆಯಲ್ಲಿ ಯೇಸು ಆಡಿರುವಂತಹ 3ನೆಯ ಮಾತನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ಮಾತುಗಳು ನಮಗೆ ಜೀವವನ್ನುಂಟು ಮಾಡುತ್ತವೆ, ನಿಮ್ಮ ಮಾದರಿಯನ್ನು ತೋರಿಸಿಕೊಡುತ್ತವೆ, ನಿಮ್ಮ ಪ್ರೀತಿಯನ್ನು ತೋರ್ಪಡಿಸುತ್ತವೆ, ಹಾಗೆಯೇ ಆಧ್ಯಾತ್ಮಿಕ ಶಕ್ತಿಯನ್ನು ಕೂಡ ಅನುಗ್ರಹಿಸುತ್ತವೆ. ಮುಖ್ಯವಾಗಿ ಶಿಲುಬೆಯ ಮೇಲೆ ನೀವು ಆಡಿರುವ ಕೊನೆಯ ಮಾತುಗಳನ್ನು ನಾವು ಗ್ರಹಿಸಿಕೊಳ್ಳುತ್ತಿರುವಾಗ ನೀವು ಎಷ್ಟೊಂದು ನಮ್ಮನ್ನು ಪ್ರೀತಿಸಿದಿರೆಂದು, ಎಷ್ಟರ ಮಟ್ಟಿಗೆ ನಮಗೆ ನೀವು ಮಾದರಿಯಾಗಿ ಈ ಲೋಕದಲ್ಲಿ ಜೀವಿಸಿ ನಮ್ಮ ಪಾಪಗಳಿಗಾಗಿ ಪರಿಹಾರವಾಗಿದ್ದೀರೆಂದು, ಎಂಥ ದೊಡ್ಡ ತ್ಯಾಗವನ್ನು ನೀವು ಶಿಲುಬೆಯಲ್ಲಿ ಮಾಡಿದ್ದೀರೆಂದು ಗುರುತಿಸಿ ನಿಮ್ಮನ್ನು ಸ್ತುತಿಸುತ್ತೇವೆ. ಈ ಸಮಯವನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ವಾರವೆಲ್ಲ ಬಹಳ ಸಭೆಗಳಲ್ಲಿ ಬಹಳ ಚೆನ್ನಾಗಿ 7 ದಿನಗಳವರೆಗೂ ಶಿಲುಬೆಯ ಧ್ಯಾನದ ಕುರಿತಾಗಿ ಕೂಟಗಳನ್ನು ಏರ್ಪಡಿಸುತ್ತಾರೆ. ಈ ವಾರದಲ್ಲಿ ಗುಡ್ ಫ್ರೈಡೆ ಬರಲಿಕ್ಕಿದೆ, ಹಾಗೆಯೇ ಶನಿವಾರ ಮೌನದ ದಿನವಾಗಿರಲಿಕ್ಕಿದೆ, ಮತ್ತು ಭಾನುವಾರ ಯೇಸು ಪುನರುತ್ಥನಾಗಿ ಬಂದಿರುವ ವಿಷಯ ಧ್ಯಾನಿಸಲಿಕ್ಕಿದ್ದೇವೆ. ಮತ್ತು ಕಳೆದ 2 ದಿನಗಳಲ್ಲಿ 1 ಮತ್ತು 2ನೇ ಮಾತನ್ನು ಧ್ಯಾನಿಸಿದ್ದೇವೆ. ಈ ದಿನ 3ನೆಯ ಮಾತನ್ನು ಧ್ಯಾನಿಸೋಣ. ನಿಮ್ಮ ಬಳಿಯಲ್ಲಿ ಬೈಬಲ್ ಇದ್ರೆ ತೆರೆಯಿರಿ. ಯೋಹಾನ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನದಿಂದ ಓದುತ್ತಿದ್ದೇನೆ ನೋಡಿ. ಯೇಸು ತನ್ನ ತಾಯಿಯನ್ನು, ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ, ಯೇಸು ಕ್ರಿಸ್ತನ ತಾಯಿಯಾದ ಮರಿಯಳು, ನಿನ್ನ ಹೃದಯದೊಳಗಡೆಯಿಂದ ಖಡ್ಗ ತೂರಿಕೊಂಡು ಹೋಗುವುದು ಎಂದು ಯೇಸು 8 ದಿನಗಳ ಮಗುವಾಗಿರುವಾಗ ದೇವಾಲಯದೊಳಗೆ ಯೇಸು ಕ್ರಿಸ್ತನನ್ನು ತೆಗೆದುಕೊಂಡು ಹೋದಾಗ ಸಿಮಿಯೋನನ್ನು ಹೇಳಿರುವ ಮಾತನ್ನು ಜ್ಞಾಪಕ ಮಾಡಿಕೊಳ್ತಾಳೆ. ನಿನ್ನ ಹೃದಯದೊಳಗೆ ಖಡ್ಗ ತೂರಿಕೊಂಡು ಹೋಗುವುದು. ಶಿಲುಬೆಯಲ್ಲಿ ನೇತಾಡಲ್ಪಡುವ ಯೇಸು ಕ್ರಿಸ್ತನನ್ನು ನೋಡಿದಾಗ ಆ ತಾಯಿಯ ಹೃದಯ ಒಡೆದು ಹೋಯಿತು. ಕಣ್ಣೀರು ಸುರಿಸುವವಳಾಗಿ ತನ್ನ ಮಗನನ್ನು ನೋಡಿ ಪ್ರಲಾಪಿಸುತ್ತಿರುವ ಸಂದರ್ಭದಲ್ಲಿ ಯೇಸು ತಾನು ಎಷ್ಟೋ ವೇದನೆಯಲ್ಲಿ, ಎಷ್ಟೋ ಬಾಧೆಯಲ್ಲಿದ್ದಾರೆ. ಆತನ ಶರೀರವೆಲ್ಲ ಗಾಯದಿಂದ ತುಂಬಿಕೊಂಡಿದೆ, ರಕ್ತವೆಲ್ಲ ಸುರಿದಿತು. ತಾಯಿಯನ್ನು ಆದರಿಸಬೇಕೆಂದು ಆಶಿಸಲಿಲ್ಲ, ಆದರೆ ಆ ಸಮಯದಲ್ಲಿ ಆ ತಾಯಿಯನ್ನು ಆದರಿಸುವುದಕ್ಕಾಗಿ ಯೇಸು ಆಶಿಸಿದ್ರು. ಎಂಥ ಪ್ರೀತಿ ನೋಡಿ! ಪ್ರೀತಿ ಕೋರಿಕೊಳ್ಳುವವರಾಗಿರೋದು ಮಾತ್ರವಲ್ಲದೆ ಪ್ರೀತಿ ಹಂಚುವವರಾಗಿರಬೇಕೆಂದು ಯೇಸು ಕಲ್ವಾರಿ ಶಿಲುಬೆಯ ಮೇಲೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನ ತಾಯಿಯನ್ನು ಅವಳ ಮುಪ್ಪಿನ ವಯಸ್ಸಿನಲ್ಲಿ ನಿರ್ಲಕ್ಷ್ಯ ಮಾಡಬೇಡ ಎಂಬ ಮಾತನ್ನು ಅಕ್ಷರಶಃ ಆತನು ನೆರವೇರಿಸುತ್ತಿದ್ದಾನೆ. ಲೋಕದಲ್ಲಿ ಆತನಿಗೆ ಜನ್ಮ ಕೊಟ್ಟಿರುವಂತಹ ತಾಯಿಯಾದ ಮರಿಯಳ ಜವಾಬ್ದಾರಿಕೆ ತನ್ನ ಮೇಲೆ ಇದೆ ಎಂದು ಗ್ರಹಿಸಿಕೊಂಡಿರುವಂತಹ ಯೇಸು ತನ್ನ ಬಾಧೆ, ತನ್ನ ಶ್ರಮೆ, ವೇದನೆಯನ್ನು ಕೂಡ ಲೆಕ್ಕಿಸಲಾರದೆ ಆ ತಾಯಿಗೆ ಹೇಳ್ತಾರೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಆಕೆಯನ್ನು ಅಲ್ಲಿಗೆ ಕರತಂದಿರುವ ಯೇಸು ಪ್ರೀತಿಸಿರುವ ಶಿಷ್ಯನೆಂದು ಕರೆಯಲ್ಪಟ್ಟಿರುವ ಯೋಹಾನನಿಗೆ ಒಪ್ಪಿಸುತ್ತಾರೆ. ಜವಾಬ್ದಾರರಾಗಿರೋದಂದ್ರೆ ಏನು ಎಂದು ಯೇಸು ಶಿಲುಬೆ ಮೇಲಿನಿಂದ ನಮಗೆ ಕಲಿಸುತ್ತಿದ್ದಾರೆ. ಪ್ರಿಯರೇ, ಈ ದಿನ ನಮ್ಮಲ್ಲಿ ಅನೇಕರಿಗೆ ಜವಾಬ್ದಾರಿಕೆ ಇಲ್ಲ. ಹೆತ್ತು ಸಾಕಿ ಸಲಹಿರುವ ತಂದೆ ತಾಯಿಗಳನ್ನು ಅವರ ವೃದ್ಧಾಪ್ಯದಲ್ಲಿ ಅವರನ್ನು ಪೋಷಿಸುವಂತಹ ಜವಾಬ್ದಾರಿಕೆ ನಮ್ಮ ಮೇಲೆ ಇದೆ ಎಂದು, ಅವರನ್ನು ಪ್ರೀತಿಸುವವರಾಗಿ ನಾವಿರಬೇಕೆಂಬುದನ್ನು, ಅವರಿಗೆ ಆದರಣೆಯಾಗಿ ನಾವಿರಬೇಕೆಂಬ ಸಂಗತಿಯನ್ನು ಮನುಷ್ಯರು ಗ್ರಹಿಸಿಕೊಳ್ತಾ ಇಲ್ಲ. ಪ್ರಿಯರೇ, ಎಷ್ಟೋ ಜನ ಈ ದಿನ ತಂದೆ ತಾಯಿಗಳು ವೃದ್ಧಾಶ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಬೇಕಾದರೆ ದುಡ್ಡು ಕೊಡ್ತೇವೆ ಎಂದು ಹೇಳುವ ಮಕ್ಕಳಿದ್ದಾರೇನೋ, ಆದರೆ ಪ್ರೀತಿ ತೋರಿಸುವವರಿಲ್ಲ. ದೀರ್ಘಾಯುಷ್ಯವು ನಿನಗೆ ದೊರಕುವ ಹಾಗೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು ಎಂದು ವಾಕ್ಯ ಹೇಳ್ತದೆ. ತಂದೆಗೆ ಅಪಹಾಸ್ಯ ಮಾಡುವವನು, ತಾಯಿಗೆ ದೂಷಿಸುವವನು ಆಶೀರ್ವದಿಸಲ್ಪಡುವುದಿಲ್ಲ. ಯೇಸು ತಾನು ಯಾವುದನ್ನು ಬೋಧಿಸಿದ್ದಾರೋ, ವಾಕ್ಯದಲ್ಲಿ ಏನೆಲ್ಲ ಬೋಧಿಸಲಾಗಿದೆಯೋ ಅದನ್ನು ಅಕ್ಷರಶಃ ಆತನು ಆ ಕಲ್ವರಿ ಶಿಲುಬೆಯ ಮೇಲೆ ನೆರವೇರಿಸುವುದನ್ನು ಕಾಣ್ತಿದ್ದೇವೆ. ಅಮ್ಮ, ಇಗೋ ನಿನ್ನ ಮಗನು ಎಂದು
ತನ್ನ ತಾಯಿಯನ್ನು ತನ್ನ ಪ್ರಿಯ ಶಿಷ್ಯನಾಗಿರುವ ಯೋಹಾನನಿಗೆ ಒಪ್ಪಿಸಿಕೊಡುವುದನ್ನು ಇಲ್ಲಿ ಗಮನಿಸುತ್ತೇವೆ. ಹಾಗೆಯೇ ಯೇಸು ಪ್ರೀತಿಸಿದಂತಹ ಶಿಷ್ಯನು ಯಾರು? ಅವನು ಯೋಹಾನನು ಈ ಸುವಾರ್ತೆಯನ್ನೇ ಬರೆದಿದ್ದಾನೆ. ನಾನು ಯೇಸುವನ್ನು ಪ್ರೀತಿಸಿದ್ದೇನೆ ಎಂದು ಅವನು ಹೇಳ್ತಾ ಇಲ್ಲ, ಯೇಸುವಿನಿಂದ ಪ್ರೀತಿಸಲ್ಪಟ್ಟಿದ್ದೇನೆ ಎಂದು ಹೇಳ್ತಾನೆ. ನಾವು ಬಹಳ ಸಾರಿ ಈ ವಿಷಯ ಬಹಳ ಚೆನ್ನಾಗಿ ಅರಿತುಕೊಳ್ಳಬೇಕು. ನಾವು ಬಹಳಷ್ಟು ಸಾರಿ ನಾನು ದೇವರಿಗೆ ಎಷ್ಟೋ ಪ್ರೀತಿಸುತ್ತೇನೆ ಅಂದುಕೊಳ್ತೇವೆ, ಆದರೆ ದೇವರು ನಮಗೆ ಎಷ್ಟೋ ಪ್ರೀತಿಸಿದ್ದಾರೆ ಎಂಬ ಸಂಗತಿ ನಾವು ಮನಸ್ಸಿಗೆ ತಂದುಕೊಳ್ಳೋದಿಲ್ಲ. ನಾವು ಆತನನ್ನು ಪ್ರೀತಿಸುವುದರಲ್ಲಿ ಏನು ಮಹಾ ದೊಡ್ಡದು? ಆತನು ದೊಡ್ಡ ದೇವರಾಗಿದ್ದಾನೆ. ಆತನು ಪ್ರೀತಿ ಸ್ವರೂಪಿ, ಕರುಣಾಮಯನು, ಅನೇಕ ಮೇಲುಗಳನ್ನು ನಮಗೆ ಮಾಡಿರೋದ್ರಿಂದ ಆತನಿಗೆ ಪ್ರೀತಿಸ್ತೇವೆ. ಆತನೇ ಮೊದಲು ನಮ್ಮನ್ನು ಪ್ರೀತಿಸಿರುವುದರಿಂದ ನಾವು ಆತನನ್ನು ಪ್ರೀತಿಸ್ತೇವೆ. ಆದರೆ ಆತನು ನಮ್ಮನ್ನು ಪ್ರೀತಿಸುವುದಕ್ಕಾಗಿ ನಮ್ಮಲ್ಲಿ ಏನಿದೆ ಹೇಳಿ? ಯಾವ ಶ್ರೇಷ್ಠತೆಯನ್ನು ನೋಡಿ, ಯಾವ ಒಳ್ಳೆತನ ನೋಡಿ ಯೇಸು ನಮ್ಮನ್ನು ಪ್ರೀತಿಸ್ತಿದ್ದಾರೆ ಹೇಳಿ? ನಾವಿನ್ನು ಶತ್ರುಗಳಾಗಿರುವಾಗಲೇ, ಬಲಹೀನರಾಗಿರುವಾಗಲೇ, ಯೇಸುವನ್ನು ಎದುರಿಸುವಂಥವರಾಗಿರುವಾಗಲೇ, ಆತನನ್ನು ಹಿಂಸಿಸುವಂಥವರಾಗಿರುವಾಗಲೇ, ಆತನನ್ನು ತಿರಸ್ಕರಿಸುವಂಥವರಾಗಿರುವಾಗಲೇ ಇಂತಹ ಮನುಷ್ಯರನ್ನು ಪ್ರೀತಿ ಮಾಡುವಂಥದ್ದು ಎಂಥ ದೊಡ್ಡ ಪರಿಶುದ್ಧವಾದ ನಿಸ್ವಾರ್ಥವಾದ ಕಲ್ವರಿ ಪ್ರೀತಿಯಾಗಿದೆ ಎಂಬುದನ್ನು ನಾವು ಗುರುತಿಸಬೇಕು. ಈ ಅಂತ್ಯ ದಿನಗಳಲ್ಲಿ ನಾವು ಕೂಡ ಕಲಿತುಕೊಳ್ಳಬೇಕು. ನಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಬೇಕಾಗಿದೆ, ಅವರನ್ನು ಅವರ ವೃದ್ಧಾಪ್ಯದಲ್ಲಿ ಪರಾಂಬರಿಸಬೇಕಾಗಿದೆ ಎಂದು. ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿ ನಮ್ಮ ಕರ್ತನನ್ನು ನಾವು ಪ್ರೀತಿಸಬೇಕಾಗಿದೆ. ಆತನು ನನಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವಷ್ಟರ ಮಟ್ಟಿಗೆ ನಮ್ಮನ್ನು ಆತನು ಪ್ರೀತಿಸಿದಾನೆ. ಕ್ರಿಸ್ತನು ನಮಗೋಸ್ಕರ ಮರಣ ಹೊಂದಿದ್ದಾರೆ. ಪ್ರಾಣ ಕೊಡುವಷ್ಟು ನಮ್ಮನ್ನು ಪ್ರೀತಿಸುವವರು ಯಾರಿದ್ದಾರೆ ಹೇಳಿ? ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡಲು ಇಷ್ಟಪಟ್ಟರೂ ಇಷ್ಟಪಡಬಹುದು. ನಾವಿನ್ನು ಪಾಪಿಗಳಾಗಿರುವಾಗಲೇ, ನೀಚರಾಗಿರುವಾಗಲೇ ಆತನನ್ನು ಗುರುತಿಸುವುದಕ್ಕಿಂತ ಮುಂಚೆ, ಅರಿತುಕೊಳ್ಳುವುದಕ್ಕಿಂತ ಮುಂಚೆ ಆತನು ನಮ್ಮನ್ನು ಅರಿತುಕೊಂಡು ನಮ್ಮನ್ನು ನಿತ್ಯ ನರಕದಿಂದ ತಪ್ಪಿಸುವುದಕ್ಕೋಸ್ಕರ ನಮ್ಮನ್ನು ಪ್ರೀತಿಸಿ ತನ್ನ ಪ್ರಾಣವನ್ನೇ ನಮಗೋಸ್ಕರ ಅರ್ಪಿಸಿಕೊಟ್ಟಿದ್ದಾನೆ. ಈ ಯೇಸುವಿನ ಪ್ರೀತಿಯನ್ನು ರುಚಿ ನೋಡಿದಂಥವರು ಧನ್ಯನಾಗಿದ್ದಾನೆ, ಧನ್ಯಳಾಗಿದ್ದಾಳೆ. ನೋಡಿ, ಯೇಸು ಆರಿಸಿಕೊಂಡಿರುವ ಶಿಷ್ಯರಲ್ಲಿ, ಆ 12 ಮಂದಿ ಶಿಷ್ಯರಲ್ಲಿ ಯೋಹಾನನು ಚಿಕ್ಕವನಾಗಿದ್ದ. ಪೇತ್ರನು ಎಲ್ಲ ಶಿಷ್ಯರಲ್ಲಿ ವಯಸ್ಸಿನಲ್ಲಿ ದೊಡ್ಡವನಾಗಿದ್ದ, ಯೋಹಾನ ಎಲ್ಲರಿಗಿಂತಲೂ ಚಿಕ್ಕವನಾಗಿದ್ದ ಎಂದು ಚರಿತ್ರೆ ಹೇಳುತ್ತೆ. ಅಷ್ಟೇ ಅಲ್ಲ, ಯೋಹಾನನು ಯಾವಾಗಲೂ ಯೇಸುವನ್ನು ಹೆಚ್ಚಾಗಿ ಆತನ ಪ್ರೀತಿಗೆ ಪಾತ್ರನಾಗುತ್ತಾನೆ, ಆತನನ್ನು ಪ್ರೀತಿಸಲು ಆರಂಭಿಸುತ್ತಾನೆ. ನೀವು ಕೆಲವೊಮ್ಮೆ ನೋಡ್ತೀರಿ, ಆತನ ಎದೆಗೆ ಒರಗಿರುವ ಶಿಷ್ಯನು ಎಂದು ವಾಕ್ಯದಲ್ಲಿ ಬರೆಯಲಾಗಿದೆಯಲ್ಲವೇ? ಯೇಸುವಿನ ಭುಜಕ್ಕೆ ಒಂದು ಚಿಕ್ಕ ಮಗು ಒರಗಿರುವಂತೆಯೇ ಯೇಸುವನ್ನು ಅಪ್ಪಿಕೊಂಡಿರ್ತಾ ಇದ್ದ ತಾಯಿಯ ಮಡಿಲಲ್ಲಿ ಒಂದು ಮಗು ಬೆಳೆದಿರುವಂತೆ ಪ್ರೀತಿಯಲ್ಲಿ ಯೋಹಾನನು ಬೆಳೆಯುತ್ತಾನೆ. ಒಂದು ಮಗುವನ್ನು ಎಂಬಂತೆ ಯೋಹಾನನನ್ನು ಯೇಸು ಪ್ರೀತಿಸ್ತಾರೆ. ಈ ದಿನಗಳಲ್ಲಿ ನಮ್ಮ ಪ್ರೀತಿ ಹೇಗಿದೆ? ನಾವು ಯೇಸುವನ್ನು ಹೇಗೆ ಪ್ರೀತಿಸ್ತಾ ಇದ್ದೇವೆ? ಈ ದಿನ ಈ ಮಾತು ಎಲ್ಲರಿಗೂ ಅಭ್ಯಾಸ ಆಗಿಬಿಟ್ಟಿದೆ. ಐ ಲವ್ ಐಸ್ ಕ್ರೀಮ್, ಐ ಲವ್ ಪಪ್ಪಿ, ಐ ಲವ್ ದಿಸ್ ಆ್ಯಂಡ್ ದಟ್ ಅನ್ನುತ್ತಾರೆ. ಅದೇ ರೀತಿ ಐ ಲವ್ ಜೀಸಸ್ ಅನ್ನುತ್ತಾರೆ, ಐ ಲವ್ ಎಂಬುದಾಗಿ ಅವರಿಗೂ ಇವರಿಗೂ ಕೂಡ ಹೇಳ್ತಾ ಇರುತ್ತಾರೆ. ಅಂತಹ ಪ್ರೀತಿ ನಮ್ಮ ಪ್ರೀತಿಯಾಗಿರಬಾರದು. ಆತನಿಗೆ ನಾವು ಪ್ರೀತಿಸುವ ಪ್ರೀತಿ ಪವಿತ್ರವಾಗಿರಬೇಕು, ನಿಸ್ವಾರ್ಥ ಪ್ರೀತಿಯಾಗಿರಬೇಕು. ನಾವು ಆತನಿಗೆ ಮೆಚ್ಚುಗೆ ಆಗಿದ್ದೇವೆಂದು ಗುರುತಿಸಿ, ಎಷ್ಟೋ ನಮ್ಮನ್ನು ಪ್ರೀತಿಸಿದ ಯೇಸುವನ್ನು ನಾವು ಪ್ರೀತಿಸುವ ಜವಾಬ್ದಾರಿಕೆ ನಮ್ಮ ಮೇಲೆ ಇದೆ ಎಂದು ಗುರುತಿಸಬೇಕು. ಯೋಹಾನನು ಯೇಸುವನ್ನು ಪ್ರೀತಿಸಿರೋದ್ರಿಂದ ಎಲ್ಲೆಲ್ಲೋ ಆ ಕಡೆ ಈ ಕಡೆ ಸುತ್ತಾಡಿ ಕೊನೆಗೆ ತೊಂದರೆಗೊಳಗಾಗಿ ಶಿಲುಬೆಯ ಹತ್ತಿರಕ್ಕೆ ಬಂದ ಒಬ್ಬನೇ ಶಿಷ್ಯನು ಯೋಹಾನನಾಗಿದ್ದನು. ಬರುತ್ತಾ ಬರುತ್ತಾ ಯೇಸುವಿನ ತಾಯಿಯನ್ನು ಕರೆದುಕೊಂಡು ಬಂದಿರುವಂತಹ ಜವಾಬ್ದಾರಿಯುತವಾದಂತಹ ಶಿಷ್ಯನಾಗಿದ್ದನು. ಯಾವಾಗ ಯೇಸು ಅವರಿಬ್ಬರನ್ನು ನೋಡ್ತಾರೋ, ಅಮ್ಮ ಇಗೋ ನಿನ್ನ ಮಗನು ಎಂಬುದಾಗಿ ಮರಿಯಳನ್ನು ಯೋಹಾನನಿಗೆ ಒಪ್ಪಿಸಿಕೊಡುವುದು ಮಾತ್ರವಲ್ಲದೆ, ಯೋಹಾನನೇ ಇಗೋ ನಿನ್ನ ತಾಯಿ, ನಾನು ನಿನಗೆ ತಾಯಿಯಂತೆ ಪ್ರೀತಿಯನ್ನು ತೋರಿಸಿದ್ದೇನೆ, ನೀನು ನನ್ನನ್ನು ತಾಯಿಯೋ ಎಂಬಂತೆ ಪ್ರೀತಿಸಿದಿ. ನಾನು ನಿನ್ನನ್ನು ಬಿಟ್ಟು ಹೋಗೋದು ನೀನು ತಾಳಿಕೊಳ್ಳಲಾರದ ಬಾಧೆಯಾಗಿದೆ. ಆದರೆ ನಿನಗೆ ಆದರಣೆಯಾಗಿ ನನ್ನ ತಾಯಿಯನ್ನೇ ಕೊಡ್ತಿದ್ದೇನೆ. ಇಗೋ ಈಕೆಯನ್ನೇ ನಿನ್ನ ತಾಯಿ ಎಂದು ಭಾವಿಸಿ ಪ್ರೀತಿಸು, ಆಕೆಯನ್ನು ಆದರಿಸು. ಅಮ್ಮ ಇಗೋ ನಿನಗೆ ಮಗನನ್ನಾಗಿ ಈ ನನ್ನ ಪ್ರಿಯ ಶಿಷ್ಯನನ್ನು ನೀನು ಸೇರಿಸಿಕೋ, ಆ ಮಗನು ನಿನ್ನನ್ನು ನೋಡಿಕೊಳ್ತಾನೆ ಎಂಬಂತೆ ಒಬ್ಬರನ್ನೊಬ್ಬರನ್ನು ಒಪ್ಪಿಸಿಕೊಡುತ್ತಾರೆ. ಭಕ್ತಿ ಅಂದರೆ ಎಲ್ಲವನ್ನೂ ಬಿಟ್ಟು ಬಿಟ್ಟು ಒಬ್ಬಂಟಿಗರೇ ಹೊರಟು ಹೋಗೋದು ಅಂದುಕೊಳ್ತಾರೆ. ಆದರೆ ಭಕ್ತಿ ಜವಾಬ್ದಾರಿಕೆಯುಳ್ಳದಾಗಿರಬೇಕೆಂದು, ಪ್ರೀತಿ ಹಂಚುವಂಥದ್ದಾಗಿರಬೇಕೆಂದು,
ನಮ್ಮ ಕರ್ತವ್ಯ ನಾವು ನೆರವೇರಿಸುವಂಥವರಾಗಿರಬೇಕೆಂದು ದೇವರ ವಾಕ್ಯ ನಮಗೆ ಹೇಳುತ್ತದೆ. ಅದನ್ನು ಯೇಸು ಕ್ರಿಸ್ತನು ಶಿಲುಬೆ ಮೇಲೆಯೂ ಕೂಡ ನಿರೂಪಿಸಿದ್ದಾರೆ. ಈ ಉದಯ ಕಾಲದಲ್ಲಿ ಈ ಪ್ರಶ್ನೆಗೆ ಉತ್ತರಿಸಿ. ನಿಜವಾಗ್ಲೂ ನೀವು ನಿಮ್ಮ ತಾಯಿಯನ್ನು ಪ್ರೀತಿಸ್ತಾ ಇದ್ದೀರಾ, ಗೌರವಿಸುತ್ತಾ ಇದ್ದೀರಾ? ಚಿಕ್ಕ ಮಕ್ಕಳಾಗಿದ್ದಾಗ ತಾಯಿಗೆ ಬಾಧೆಪಡಿಸಿ ಕಾಡಿಸಿದಿರಿ. ಯವನ ಪ್ರಾಯಕ್ಕೆ ಬಂದಾಗ ಬಹಳಷ್ಟು ಮಕ್ಕಳು ತಂದೆ ತಾಯಿಗಳಿಗೆ ವಿರುದ್ಧವಾಗಿ ಮದುವೆಯಾಗಿ ಅವರ ಹೃದಯಕ್ಕೆ ನೋವುಂಟು ಮಾಡ್ತಿದ್ದಾರೆ. ಹೋಗ್ಲಿ ಪರವಾಗಿಲ್ಲ ಅಂತ ಕ್ಷಮಿಸಿ ಸೇರಿಸಿಕೊಂಡ್ರೆ ಅದನ್ನು ಕೂಡ ಗ್ರಹಿಸಲಾರದೆ ತಂದೆ ತಾಯಿ ಮಂಚ ಹಿಡಿದಾಗ ವೃದ್ಧಾಪ್ಯದಲ್ಲಿ ಅವರಿಗೆ ವೃದ್ಧಾಶ್ರಮದಲ್ಲಿ ಬಿಟ್ಟು ಬರುವಂಥದ್ದು, ಈ ದಿನ ನಿರ್ಲಕ್ಷ್ಯರಾಗಿ ಅವರನ್ನು ಹಾಸಿಗೆಗೆ ಸೀಮಿತರಾಗಿ ಮಾಡುವುದನ್ನು, ಇದೆಲ್ಲ ಎಂಥ ಭಯಂಕರವಾದ ವಿಷಯವಾಗಿದೆ ನೋಡಿ. ನಮ್ಮ ಯೇಸು ಶರೀರಧಾರೆಯಾಗಿ ಲೋಕಕ್ಕೆ ಬಂದು ಎಲ್ಲಾ ವಿಷಯಗಳಲ್ಲಿ ನಮಗೆ ಮಾದರಿಯಾಗಿದ್ದಾರೆ. ತನ್ನ ಹೆಜ್ಜೆಯ ಜಾಡಿಯನ್ನು ನಮಗೋಸ್ಕರ ಬಿಟ್ಟು ಹೋಗಿದ್ದಾರೆ. ಆತನು ಆದರಿಸುವುದು ಹೇಗೆ ಎಂಬುದನ್ನು ತೋರಿಸ್ತಿದ್ದಾರೆ. ಆತನು ಕ್ಷಮಿಸಿದ್ದು ಹೇಗೆ ಎಂದು ಮೊದಲನೆಯ ಮಾತಿನಲ್ಲಿ ನೋಡಿದ್ದೇವೆ. ಆತನು ಆದರಿಸುವುದು ಹೇಗೆಂದು ಆ ಕಳ್ಳನೊಂದಿಗೆ ಮಾತಾಡಿದ ಮಾತಿನಲ್ಲಿ ಕಾಣುತ್ತೇವೆ. ಹಾಗೆಯೇ ಆತನು ಪ್ರೀತಿಸುವುದಂದ್ರೆ ಏನು, ಯಾವ ರೀತಿಯಾಗಿ ಈ ಪ್ರೀತಿ ಎಂತಹ ಜವಾಬ್ದಾರಿಯುಳ್ಳದಾಗಿದೆ ಎಂದು ತೋರಿಸಿಕೊಡ್ತಿದ್ದಾರೆ. ಪ್ರೀತಿ ಅನ್ನೋದು ಫಿಟ್ಸ್ ಅಂತೆ ಬಂದು ಹೋಗುವಂಥದ್ದಲ್ಲ, ಅದು ತೀರಿ ಹೋಗದಂಥದ್ದಾಗಿದೆ, ಆರಿ ಹೋಗಲಾರದು. ಪ್ರೀತಿ ಶಾಶ್ವತ ಕಾಲ ಇರುವಂಥದ್ದಾಗಿದೆ. ಪ್ರೀತಿಯಿಂದ ನಾನು ನಿಮಗೋಸ್ಕರ ನನ್ನ ಪ್ರಾಣ ಕೊಡ್ತಿದ್ದೇನೆ, ನೀವು ಒಬ್ಬರಿಗೋಸ್ಕರ ಒಬ್ಬರು ಪ್ರಾಣ ಕೊಡುವ ಬದ್ಧರಾಗಿದ್ದೀರಿ. ನಾನು ಪ್ರೀತಿಸಿದ ಹಾಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬ ವಿಷಯವನ್ನು ಆತನು ಶಿಲುಬೆಯಿಂದ ಬೋಧಿಸುವಂತೆ ಕಾಣಿಸುತ್ತಾ ಇದೆ. ಈ ದಿನ ನಿಮ್ಮ ತಂದೆ ತಾಯಿಗಳಿಗೆ ಕ್ಷಮಾಪಣೆ ಕೇಳಿರಿ, ನಿಮ್ಮ ಪ್ರೀತಿಯನ್ನು ಅವರಿಗೆ ತೋರಿಸಿರಿ. ನೀವು ಎಷ್ಟು ಅವರಿಗೆ ಋಣಸ್ಥರಾಗಿದ್ದೀರಿ ಎಂಬುದಾಗಿ ಗುರುತಿಸಿರಿ. ನಿಮ್ಮ ತಾಯಿಯನ್ನು ನಿರ್ಲಕ್ಷ್ಯ ಮಾಡಿ ನಾನು ಭಕ್ತನೆಂದು ಹೇಳುವುದಾದರೆ ಕರ್ತನು ಅದನ್ನು ಮೆಚ್ಚೋದಿಲ್ವಲ್ಲ. ಅದು ಜವಾಬ್ದಾರಿಕೆಯುಳ್ಳ ಜೀವಿತವಾಗಿದೆ. ಮುಪ್ಪಿನ ವಯಸ್ಸಿನಲ್ಲಿ ನಿನ್ನ ತಂದೆಯನ್ನು ತಾಯಿಯನ್ನು ತಳ್ಳಬೇಡ, ಕೈ ಬಿಡಬೇಡ. ನಿಮ್ಮ ತಂದೆಯನ್ನು ತಾಯಿಯನ್ನು ಸನ್ಮಾನಿಸಿರಿ ಎಂದು ಮೇಲಿಂದ ಮೇಲೆ ದೇವರ ವಾಕ್ಯ ನಮಗೆ ಹೇಳುತ್ತೆ. ಯೇಸು ಶಿಲುಬೆ ಮೇಲಿನಿಂದ ಕೊನೆಯದಾಗಿ ಹೇಳಿರುವ ಒಂದು ಮಾತಿನ ಸಾರಾಂಶ ಇದಾಗಿದೆ: ನೀವು ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ, ನಿಮ್ಮ ಮಕ್ಕಳು ಕೂಡ ನಿಮ್ಮನ್ನು ಸನ್ಮಾನಿಸುತ್ತಾರೆ. ನೀವು ಆಶೀರ್ವದಿಸಲ್ಪಡುತ್ತೀರಿ, ಆಶೀರ್ವದಿಸಿರಿ, ಆಶೀರ್ವದಿಸಲ್ಪಡ್ತೀರಿ. ಪ್ರೀತಿಸಿರಿ, ಪ್ರೀತಿಸಲ್ಪಡುತ್ತೀರಿ ಎಂಬುದಾಗಿ ಯೇಸು ಕಲಿಸಿದ್ದಾರೆ. ಅಂತಹ ಪ್ರೀತಿ ಜವಾಬ್ದಾರಿಕೆಯುಳ್ಳವರಾಗಿ ಲೋಕದಲ್ಲಿ ಆತನಿಗೆ ಸಾಕ್ಷಿಗಳಾಗಿರೋಣ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ಮತ್ತೊಂದು ಸಾರಿ ಯೇಸು ಶಿಲುಬೆಯ ಮೇಲೆ ಮಾತಾಡಿರುವಂತಹ ಆ ಮೂರನೆಯ ಮಾತಿನಲ್ಲಿರುವ ಸತ್ಯವನ್ನು ನಾವು ಧ್ಯಾನಿಸಿದ್ದೇವೆ. ಜವಾಬ್ದಾರಿಯುತವಾದ ಜೀವಿತಗಳನ್ನು ನಮಗೆ ದಯಪಾಲಿಸಿರಿ, ಪ್ರೀತಿಯುಳ್ಳ ಜೀವಿತಗಳನ್ನು ನಮಗೆ ದಯಪಾಲಿಸಿರಿ, ಒಬ್ಬರನ್ನೊಬ್ಬರು ಆಧರಿಸಿಕೊಳ್ಳುವಂತಹ ಮನಸ್ಸನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನೀವು ಆಧರಿಸಲ್ಪಡಬೇಕೆಂದು ಆಶಿಸದೆ ಅಷ್ಟೊಂದು ವೇದನೆಯಲ್ಲಿದ್ದಂತಹ ನಿಮ್ಮನ್ನು ನೋಡಿ ನಾವು ಕಲಿತುಕೊಳ್ಳುವ ಹಾಗೆ ಸಹಾಯ ಮಾಡಿರಿ. ಈ ಲೋಕದಲ್ಲಿ ನಮ್ಮ ಶ್ರಮೆಗಳು ಕ್ಷಣ ಮಾತ್ರವೆಂದು, ನಮಗಿಂತಲೂ ಭಯಂಕರವಾದ ಶ್ರಮೆಗಳಲ್ಲಿ ಎಷ್ಟೋ ಜನ ಇದ್ದಾರೆ ಎಂದು ಗುರುತಿಸುವುದಕ್ಕೆ ಅಂಥವರನ್ನು ನಾವು ಆಧರಿಸಲ್ಪಡುವಂತೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಮೇಲಿಂದ ಮೇಲೆ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿಕೊಡಿರಿ. ಹೊರದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಕರ್ತನು ಅಲ್ಲಿಯವರೆಗೂ ನಮ್ಮೆಲ್ಲರನ್ನು ಕಾಪಾಡಲಿ. ಆತನ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.